ರಾಜಧಾನಿ ಬೆಂಗಳೂರಿನಲ್ಲಿ ಬಿಡಿಎ ಜೆಸಿಬಿ ಗರ್ಜಿಸಿದೆ. ಆರ್ಆರ್ ನಗರ ವಲಯದ ಮಾಳಗಾಲದಲ್ಲಿ ತೆರವು ಕಾರ್ಯ. 2 ಎಕರೆ 16 ಗುಂಟೆ ಜಾಗದಲ್ಲಿದ್ದಂತಹ ಕಟ್ಟಡವನ್ನ ಬಿಡಿಎ ತೆರವು ಮಾಡ್ತಿತ್ತು. 20ಕ್ಕೂ ಹೆಚ್ಚು ಮನೆಗಳನ್ನ ಜೆಸಿಬಿ ಮೂಲಕ ತೆರವು ಮಾಡಲಾಗ್ತಾ ಇದೆ. ಇಲ್ಲಿ ಉತ್ತರ ಕರ್ನಾಟಕದಿಂದ ಬಂದು ಕಾರ್ಮಿಕರು ನೆಲೆಸಿದ್ರು. ಈ ಜಾಗವನ್ನ ಈಗ ತೆರವು ಮಾಡಲಾಗ್ತಾ ಇದೆ. 20ಕ್ಕೂ ಹೆಚ್ಚು ಮನೆಗಳ ತೆರವು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಬಿಡಿಎ ಜೆಸಿಬಿ ಗರ್ಜಿಸ್ತಾ ಇರೋದನ್ನ ಆರ್ಆರ್ ನಗರ ವಲಯದ ಮಾಳಗಾಲದಲ್ಲಿ ತೆರವು ಕಾರ್ಯ. 2 ಎಕರೆ 16 ಗುಂಟೆ ಜಾಗದಲ್ಲಿದ್ದಂತಹ ಅಕ್ರಮ ಕಟ್ಟಡಗಳನ್ನ ತೆರವು ಮಾಡ್ತಾ ಇದೆ ಬಿಡಿ. ಆರ್ಆರ್ ನಗರ ವ್ಯಾಪ್ತಿಯಲ್ಲಿ ಈ ಹಿಂದೆ ಕೂಡ ಅಕ್ರಮ ಕಟ್ಟಡಗಳನ್ನ ಒತ್ತುವರಿ ಜಾಗವನ್ನ ತೆರವು ಮಾಡೋದರ ಬಗ್ಗೆ ಮುಂದಾಗಿತ್ತು. ಈಗ ಮತ್ತೊಮ್ಮೆ ಜೆಸಿಬಿ ಗರ್ಜಿಸ್ತಾ ಇರುವಂತದ್ದು. ಉತ್ತರ ಕರ್ನಾಟಕದಿಂದ ಬಂದು ನೆಲೆಸಿದ್ದ ಕಾರ್ಮಿಕರು ನಿವಾಸವಾಗಿದ್ರು. ಆದರೆ ದಿಢೀರ್ ಮನೆ ತೆರವು ಮಾಡಿದ್ರಿಂದ ಈ ನಿವಾಸಿಗಳು ಕಂಗಾಲಾಗಿದ್ದಾರೆ. ಮನೆ ಕಳೆದುಕೊಂಡು ಬೀದಿಗೆ ಬಿದ್ದಿವೆ ಈ ಕುಟುಂಬ. ರಸ್ತೆಯಲ್ಲಿ ಮಲಗಿದ್ದಾರೆ ವಿಶೇಷ ಚೇತನ ಮತ್ತು ಜ್ವರ ಬಂದಂತಹ ಒಬ್ಬ ಬಾಲಕ. ಮನೆ ಸಾಮಗ್ರಿ ಬೀದಿಯಲ್ಲಿಟ್ಟು ದಿಕ್ಕು ತೋಚದೆ ಕಂಗಾಲಾಗಿ ಕುಳಿತಿದ್ದಾರೆ. ನಮಗೆ ಕಾಲಾವಕಾಶ ಕೊಟ್ಟಿದ್ರೆ ಬೇರೆ ಕಡೆ ಆದ್ರೂ ಹೋಗ್ಬಿಡ್ತಿದ್ವಿ, 1-2 ದಿನ ಆದ್ರೂ ಟೈಮ್ ಕೊಡಬೇಕಿತ್ತು ಅನ್ನೋದು ಆ ಕಾರ್ಮಿಕರ ಅಳಲು. ನಮ್ಗೆ ಸಮಯನೇ ಕೊಡದೆ, ಇನ್ನು ಮಾಹಿತಿನೇ ನೀಡದೆ ಏಕಾಏಕಿ ಬಂದು ಈ ರೀತಿ ತೆರವು ಮಾಡಿರೋದ್ರಿಂದ ನಾವೀಗ ಎಲ್ಲಿ ಹೋಗಬೇಕು ಅಂತ ಅಳಲು ತೋಡ್ಕೊಳ್ತಾ ಇದ್ದಾರೆ. ಬೀದಿಗೆ ಬಿದ್ದಿದೆ ಈ ಕುಟುಂಬ. ಆರ್ಆರ್ ನಗರದಲ್ಲಿ ನಡೆದಂತಹ ಘಟನೆ. 2 ಎಕರೆ 16 ಗುಂಟೆ ಜಾಗದಲ್ಲಿದ್ದಂತಹ ಕಟ್ಟಡ ತೆರವಾಗಿರೋದ್ರಿಂದ 20ಕ್ಕೂ ಹೆಚ್ಚು ಮನೆಗಳನ್ನು ಜೆಸಿಬಿ ಮೂಲಕ ತೆರವುಗೊಳಿಸಲಾಗಿದೆ. ಅಲ್ಲಿ ವಾಸ ಇದ್ದಂಥವರು ಉತ್ತರ ಕರ್ನಾಟಕದಿಂದ ಬಂದು ನೆಲೆಸಿದ್ದಂತಹ ಕಾರ್ಮಿಕರು. ಈ ರೀತಿ ಏಕಾಏಕಿ ತೆರವು ಮಾಡಿರೋದ್ರಿಂದ ನಮಗೀಗ ನೆಲೆ ಇಲ್ಲದಂತಾಗಿದೆ. ಒಂದು ಸ್ವಲ್ಪ ಟೈಮ್ ಕೊಟ್ಟಿದ್ರೆ ನಾವು ಬೇರೆ ಕಡೆ ಹೋಗ್ತಿದ್ವಿ ಅನ್ನೋದು ಅವರ ಅಳಲು. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಮನೆಯ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿ. ಬಿಡಿಎ ಜಾಗವನ್ನೇ ತನ್ನದು ಅಂತ ಹೇಳ್ಕೊಂಡು ಬಾಡಿಗೆ ಕೊಟ್ಟಿದ್ದ ಒಬ್ಬ ವ್ಯಕ್ತಿ, ಜಾಗ ನಮ್ಮದು ಅಂತ ಬಾಡಿಗೆ ಕೊಟ್ಟಿರ್ತಾನೆ ಆ ಖಾಸಗಿ ವ್ಯಕ್ತಿ. 10 ವರ್ಷಗಳಿಂದ ಬಿಡಿಎ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ದ. ಆ ಬಿಡಿಎ ಜಾಗದಲ್ಲಿ ಶೆಡ್ಗಳನ್ನ ನಿರ್ಮಿಸಿ ಬಾಡಿಗೆಗೆ ಬಿಟ್ಟಿದ್ದ. ಪಾಪ ಅಲ್ಲಿದ್ದಂಥವ್ರಿಗೆ ಗೊತ್ತಿಲ್ಲ, ಬಾಡಿಗೆಗೆ ಇದ್ದವರವರು. ಬಿಡಿಎ ಜಾಗದಲ್ಲಿ 40 ಮನೆಗಳನ್ನ ಈ ವ್ಯಕ್ತಿ ನಿರ್ಮಿಸಿರ್ತಾನೆ, ಖಾಸಗಿ ವ್ಯಕ್ತಿ. ಪ್ರತಿ ಮನೆಗೆ ತಲಾ 4ರಿಂದ 5 ಸಾವಿರ ರೂಪಾಯಿ ಬಾಡಿಗೆ ಪಡಿತಾ ಇದ್ದ. ಜೊತೆಗೆ ಆ ಬಾಡಿಗೆದಾರರಿಂದ ಅಡ್ವಾನ್ಸ್ ಹಣ ಕೂಡ ಪಡೆದಿದ್ದಾನೆ. ಇದೀಗ ಮನೆ ತೆರವು ಮಾಡ್ತಾ ಇದ್ದಂತೆ ಈ ಮಾಲೀಕ ಎಸ್ಕೇಪ್ ಆಗಿದ್ದಾನೆ. ಅತ್ತ ಹಣವೂ ಇಲ್ಲ, ಮನೆಯೂ ಇಲ್ಲ. ಜನ ಕಂಗಾಲಾಗಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಕಟ್ಟಡ ತೆರವು ಕಾರ್ಯ ಒಂದು ಕಡೆ, ಅದರಿಂದಾಗಿ ಕುಟುಂಬಗಳು ಬೀದಿಗೆ ಬಿದ್ದಿರೋದನ್ನ. ಈ ಜಾಗ ಬಿಡಿಎ ಜಾಗ ಆದ್ರೆ ತನ್ನದು ಅಂತ ಹೇಳ್ಕೊಂಡು 10 ವರ್ಷಗಳಿಂದ ಆ ಜಾಗ ಒತ್ತುವರಿ ಮಾಡ್ಕೊಂಡಿದ್ದಂತಹ ಒಬ್ಬ ಖಾಸಗಿ ವ್ಯಕ್ತಿ ಅಲ್ಲಿ ಶೆಡ್ ನಿರ್ಮಿಸಿ ಬಾಡಿಗೆಗೆ ಬಿಟ್ಟಿರ್ತಾನೆ. ಅವ್ರ ಹತ್ರ 3-4 ಸಾವಿರ ರೂಪಾಯಿ ಬಾಡಿಗೆ ಪಡಿತಾ ಇದ್ದ. ಅಡ್ವಾನ್ಸ್ ಹಣ ಕೂಡ ಪಡೆದಿದ್ದಾನೆ. ಈಗ ತೆರವು ಕಾರ್ಯ ನಡೀತಾ ಇದ್ದಂತೆ ಅವನೇ ಎಸ್ಕೇಪು. ಆದರೆ ಅಲ್ಲಿ ವಾಸವಿದ್ದಂತಹ ಈ ಕಾರ್ಮಿಕರು ಬೀದಿಗೆ ಬಿದ್ದಿದ್ದಾರೆ. ಸ್ವಲ್ಪ ಸಮಯ ಕೊಟ್ಟಿದ್ರೆ ನಾವು ಬೇರೆ ಕಡೆ ಹೋಗ್ಕೊಳ್ತಿದ್ವಿ ಅನ್ನೋದು ಅವರ ಅಳಲು. ಒಂದು ಕಡೆ ಕಟ್ಟಡ ತೆರವು ಕಾರ್ಯ, ಮತ್ತೊಂದೆಡೆ ಬೀದಿಗೆ ಬಿದ್ದಂತಹ ಕುಟುಂಬ ನೋಡ್ತಾ ಇದ್ದೀವಿ. ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ. ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ಎಲ್ಲಿಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಬೇರೆ ನೆಲೆ ಇಲ್ಲ. ತನ್ನದು ಅಂತ ಹೇಳ್ಕೊಂಡು ಬಿಡಿಎ ಜಾಗದಲ್ಲಿ ಶೆಡ್ ನಿರ್ಮಿಸಿ ಬಾಡಿಗೆ ಕೊಟ್ಟಂತಹ ವ್ಯಕ್ತಿ ಮಾತ್ರ ಈಗ ಎಸ್ಕೇಪ್. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ. ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಾಂತಮೂರ್ತಿ, ಬಿಡಿಎ ಜಾಗವನ್ನ ತನ್ನದು ಅಂತ ಹೇಳ್ಕೊಂಡು ಶೆಡ್ ನಿರ್ಮಿಸಿದ್ದಾನೆ, 10 ವರ್ಷದಿಂದ ಆತ ಬಾಡಿಗೆ ಕೊಡ್ತಾ ಇದ್ದಾನೆ ಅಂತಂದ್ರೆ ಬಿಡಿಎ ಅವರು ಈಗ ಕಾಣ್ತಿರದ್ರ? ಇಷ್ಟು ವರ್ಷಗಳ ಕಾಲ ಯಾಕೆ ಏನು ಕ್ರಮ ಆಗ್ಲಿಲ್ಲ? ಅವ್ನು ಬಾಡಿಗೆ ಕೊಟ್ಟಾಗ್ಲೂ ಕ್ರಮ ಆಗ್ಬೇಕಿತ್ತಲ್ವಾ? ಈಗ ಸ್ಥಳದಲ್ಲಿ ಹೇಗಿದೆ ಪರಿಸ್ಥಿತಿ? ಆ ಕಾರ್ಮಿಕರಿಗೆ ಈಗ ಮುಂದಿನ ಭವಿಷ್ಯ ಏನು ಅಂತ? ಎಸ್ ಪ್ರತಿಮಾ, ಈಗಾಗಲೇ ಏನು ಆರ್ಆರ್ ನಗರ ವಲಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮಾಳಗಾಲದಲ್ಲಿ ಸದ್ಯ 2.16 ಎಕರೆ ಜಾಗ ಏನಿತ್ತು ಬಿಡಿಎಗೆ ಸೇರಿದ್ದ ಜಾಗ, ಆ ಒಂದು ಜಾಗದಲ್ಲಿ ಕಳೆದ 10-15 ವರ್ಷಗಳಿಂದ ಕೂಡ ಖಾಸಗಿ ವ್ಯಕ್ತಿಯೊಬ್ಬರು ಇದು ನಮ್ಮದೇ ಜಾಗ ಅಂತ ಹೇಳ್ಕೊಂಡು ಒಂದಷ್ಟು ಶೆಡ್ಗಳನ್ನು ನಿರ್ಮಾಣ ಮಾಡಿ ಬಾಡಿಗೆಗೆ ಕೊಟ್ಟಿರ್ತಾರೆ. ಜೊತೆಗೆ ಬೇರೆ ಭಾಗದಿಂದ ಬಂದಂತಹ ಕಾರ್ಮಿಕರಿಗೆ ಈ ಒಂದು ಜಾಗದಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿ ಬಾಡಿಗೆಗೆ ಕೊಟ್ಟಿರ್ತಾರೆ. ಜೊತೆಗೆ ಅಡ್ವಾನ್ಸ್ ಅನ್ನು ಕೂಡ ಪಡ್ಕೊಂಡಿರ್ತಾರೆ. ಆದರೆ ಈಗ ಬಿಡಿಎ ಅಧಿಕಾರಿಗಳು ನಿನ್ನೆ ನಮಗೆ ಆದೇಶ ಆಗಿದೆ ಅಂತ ಹೇಳಿ ಈಗ ಏಕಾಏಕಿ ಬಂದು ತೆರವನ್ನು ಮಾಡ್ತಾ ಇರುವಂಥದ್ದು. ಇದರಿಂದ
ಇಲ್ಲಿದ್ದಂಥ ಸುಮಾರು 40 ಮನೆಗಳಲ್ಲಿ ವಾಸವಾಗಿದ್ದಂಥ ಸಾಕಷ್ಟು ಕುಟುಂಬಗಳು ಈಗ ಕಂಗಾಲಾಗಿದೆ. ಸದ್ಯ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ರೆ ಈಗಾಗಲೇ JCB ಮೂಲಕ ಇಲ್ಲಿರುವಂಥ ಕಟ್ಟಡಗಳನ್ನು ತೆರವು ಮಾಡ್ತಿದ್ರೆ, ಮತ್ತೊಂದು ಕಡೆಯಲ್ಲಿ ಇಲ್ಲಿ ವಾಸ ಇದ್ದಂತಹ ನಿವಾಸಿಗಳು ನಾವು ಎಲ್ಲಿ ಹೋಗಬೇಕು, ಮುಂದೆ ನಮ್ಮ ಜೀವನ ಹೇಗೆ ಅಂತ ಕಂಗಾಲಾಗಿ ನಿಂತಿರುವಂಥದ್ದು. ಇನ್ನು ಮನೆಗಳಲ್ಲಿ ಇದ್ದಂತಹ ವಸ್ತುಗಳನ್ನು ಕೂಡ ಬೀದಿಯಲ್ಲೇ ಹಾಕೊಂಡು ಹೊರಗಡೆ ಕಾಯ್ತಾ ನಿಂತಿದ್ದಾರೆ. ಸದ್ಯ ಮಾಲೀಕ ಕೂಡ ಎಸ್ಕೇಪ್ ಆಗಿರುವಂಥದ್ದು. ಈಗ ಯಾರ ಹತ್ರ ನಾವು ಹಣವನ್ನು ಪಡ್ಕೊಳ್ಬೇಕು ಅಂದ್ರೆ ಅಡ್ವಾನ್ಸ್ ಕೊಟ್ಟಿದ್ದ ಹಣವನ್ನು ಹೇಗೆ ನಾವು ಮತ್ತೆ ಪಡ್ಕೋಬೇಕು ಅನ್ನೋ ಚಿಂತೆ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಈಗ ಎಲ್ಲಿ ನಾವು ವಾಸ ಇರಬೇಕು ಅನ್ನೋ ಒಂದು ಆತಂಕ ಕೂಡ ಇಲ್ಲಿಯ ನಿವಾಸಿಗಳಿಗೆ ಎದುರಾಗಿರುವಂಥದ್ದು. ಸದ್ಯ ಕಳೆದ 15 ವರ್ಷಗಳಿಂದ ಇದೇ ಭಾಗದಲ್ಲಿ ಬೇರೆ ಬೇರೆ ಭಾಗದಿಂದ ಬಂದಂತ ಕಾರ್ಮಿಕರು ವಾಸ ಆಗಿದ್ರು. ಜೊತೆಗೆ ಕಟ್ಟಡಗಳನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಂಥ ಜಾಗದಲ್ಲೇ ಬಾಡಿಗೆಯನ್ನು ಕೊಟ್ಟು ವಾಸವನ್ನ ಮಾಡ್ತಿದ್ರು. ಆದ್ರೆ ಈಗ ಈ ಒಂದು ಜಾಗದಲ್ಲಿ ಏಕಾಏಕಿ BDA ತೆರವನ್ನ ಮಾಡಿರುವಂಥದ್ದು ನಿವಾಸಿಗಳಿಗೆ ಸಂಕಷ್ಟವನ್ನು ತಂದಿಟ್ಟಿದೆ. ನಮ್ಮ ಜೊತೆ ಒಂದಷ್ಟು ನಿವಾಸಿಗಳಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಈಗ ಈ ಒಂದು ಜಾಗದಲ್ಲಿ ಎಷ್ಟು ದಿನದಿಂದ ಇದ್ರಿ, ಈಗ ಮನೆಗಳು ಹೊಡೆದಾಕಿದ್ರೆ ಏನ್ ಸಮಸ್ಯೆ ಆಗ್ತಿದೆ ಅಂತ? ನಮ್ಗೀಗ ಒಂದು 2 ತಿಂಗಳು ಅವಾಗ ಹೇಳಿದ್ರೆ ನಾವು ಇದು ಮನೆ ಓನರ್ಗೆ ಹೋಗಿ ಕೇಳಿದ್ರೆ ಏನಾಗಲ್ಲ, ಇನ್ನೂ 1 ವರ್ಷ ತಾಕಿರ್ರಿ ಅಂದ್ರು. ಹಂಗಾಗಿಬಿಟ್ಟು ಇದ್ದಿದ್ವಿ. ಮನೆ ಕೆಲ್ಸಕ್ಕೆ ಹೋಗಿ ಬರೋಟಿಗೆ ಬರೋಷ್ಟರಲ್ಲಿ ಮನೆ ಅದು ಎಲ್ಲ ಕೆಡವಿಬಿಟ್ಟು ಸಾಮಾನು ಅವು ಎಲ್ಲ ಒಳಗಡೆನೆ ಆಗಿದ್ದಾವೆ. ಇಷ್ಟು ಮಕ್ಕಳನ್ನ ತಗೊಂಡ್ಬಿಟ್ಟು ಹೊರಗಡೆ ಎಲ್ಲ ನಿಂತಿದ್ವಿ. ಈಗ ಎಲ್ಲಿ ಹೋಗ್ಬೇಕು ಎಲ್ಲಿಲ್ಲ. ಅಡ್ವಾನ್ಸ್ ಇರ್ಲಾರ್ದೆ ಮನೇಲಿ ಹೆಂಗೆ ನಮ್ಗೆ ಕೊಡ್ತಾರೆ ಇಲ್ಲಿ ಬೆಂಗಳೂರಲ್ಲಿ? ಎಷ್ಟು 40 ಮನೆ ಅನ್ನಂಗಿದಾವೆ. ಈಗ ಎಲ್ಲಿ ಅಂತ ಹೋಗಿರೋಣ? ಇದು ಇಲ್ಲಿ ನಿವಾಸಿಗಳು ಹೇಳ್ತಿರುವಂತ ಮಾತು. ಒಟ್ಟಿನಲ್ಲಿ ಒಂದ್ ಕಡೆ ಮನೆ ಕೂಡ ಇಲ್ಲ, ಮತ್ತೊಂದ್ ಕಡೆ ಈ ಒಂದು ಕಟ್ಟಡದಲ್ಲಿ ಇದ್ದಂತ ಅಡ್ವಾನ್ಸ್ ಅನ್ನ ಕೊಟ್ಟಿದ್ದಂತ ಹಣ ಕೂಡ ಇಲ್ಲ. ಈಗ ನಾವು ಎಲ್ಲೋಗ್ಬೇಕು, ಜೊತೆಗೆ ಚಿಕ್ಕ ಮಕ್ಕಳಿದ್ದಾರೆ, ಜೊತೆಗೆ ಸಾಕಷ್ಟು ಸಾಮಗ್ರಿಗಳು ಇದೆ. ಆ ಕೆಲಸವನ್ನೇ ಮಾಡ್ಕೊಂಡು ನಾವು ನಂಬ್ಕೊಂಡಿದ್ವು. ಆದ್ರೆ ಈಗ ಏಕಾಏಕಿ ಮನೆಗಳನ್ನ ತೆರವು ಮಾಡಿದರೆ ನಾವು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇಲ್ಲಿ ನಿವಾಸಿಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಶಾಂತಮೂರ್ತಿ ತಮ್ಮೆಲ್ಲ ಮಾಹಿತಿಗೆ. ಈ ನಿರಾಶ್ರಿತರು, ಈ ಮನೆ ಕಳೆದುಕೊಂಡಂತಹ ಕಾರ್ಮಿಕರು ಮಾತನಾಡಿದ್ದಾರೆ ಟಿವಿ9 ಜೊತೆ. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಇಲ್ಲೇ ಇದೀವಿ, ಮಕ್ಕಳನ್ನೆಲ್ಲ ಸ್ಕೂಲ್ಗೆ ಹಾಕಿದೀವಿ. ದಿಢೀರ್ ಅಂತ ಖಾಲಿ ಮಾಡಂದ್ರೆ ನಾವು ಎಲ್ಲಿ ಹೋಗ್ಬೇಕು? ನಮ್ಮ ಮಕ್ಕಳು ಸ್ಕೂಲು, ನಾವು ಕೆಲ್ಸಕ್ಕೆ ಹೋಗ್ತೀವಿ ಬೆಳಗ್ಗೆ ಎದ್ಬಿಟ್ಟು. ಇವಾಗ ದಿಢೀರ್ ಅಂತ ಬಂದ್ಬಿಟ್ಟು ಮನೆ ಹೊಡೆದ್ಬಿಟ್ಟು ಸಾಮಾನೆಲ್ಲ ಇಟ್ಟಿದ್ದಾರೆ. ಬೆಳಗ್ಗೆ ಬಂದ್ಬಿಟ್ಟು ಮಕ್ಕಳು ಮಲ್ಕೊಂಡಿರೋ ಮಕ್ಕಳನ್ನ ಎಬ್ಬಿಸ್ಬಿಟ್ಟು ಮನೆ ಖಾಲಿ ಮಾಡ್ತೀವಿ ಅಂದ್ಬಿಟ್ಟು ಪೊಲೀಸರು ಎಬ್ಸಿದ್ದಾರೆ. ಮಕ್ಕಳು ಫೋನ್ ಹಚ್ಚಿದಕ್ಕೆ ನಾವು ಬಂದ್ಬಿಟ್ಟು ಸಾಮಾನೆಲ್ಲ ಇವತ್ತು 1 ದಿನ 2 ದಿನ ಟೈಮ್ ಕೊಡಂದ್ರೆ ಕೊಡ್ತಾ ಇಲ್ಲ. 2-3 ದಿನ ಕೊಟ್ಟರೆ ನಾವೆಲ್ಲರೂ ನೋಡ್ಕೊಂಡು ಹೋಗ್ತೀವಿ. ಮುಂಚೆನೂ ಬಂದಿದ್ರೆ ಖಾಲಿ ಮಾಡಲ್ಲ, 3 ತಿಂಗಳಾಯ್ತು ಖಾಲಿ ಮಾಡಲ್ಲ ಅನ್ಕೊಂಡು ನಾವು ಇದೀವಿ. ಅವ್ರು ಏನೋ ನಮ್ಗೆ ವಾರ್ನ್ ಮಾಡಿಲ್ಲ. 1 ದಿನ ಡೈರೆಕ್ಟ್ ಬಂದು JCB ತಗೊಂಡ್ಬಂದು ಅಟ್ಯಾಕ್ ಮಾಡಿದಾರೆ ಅಷ್ಟೇ. ಒಟ್ಟಿನಲ್ಲಿ ಬಂದ್ಬಿಟ್ಟು ಏನು ಹೇಳಿಲ್ಲ ನಮ್ಗೆ. ನಾವು ಖಾಲಿ ಮಾಡ್ತೀವಿ 2 ದಿನ 1 ದಿನ 1 ಅವರ್ ಬಾಡಿಗೆ ಕಟ್ತಿದೀವಿ. ಅವ್ರು ಓನರ್ ಮನೆ ಹತ್ರ ಹೋಗಿ, ಓನರ್ ಇಲ್ಲ, ಹೋಗ್ಬಿಟ್ಟು ಬಂದ್ವಿ. ಓನರ್ ಮನೆ ಹತ್ರ ಫಸ್ಟ್ ಹೋಗ್ಬಿಟ್ಟು ಬಂದೆ, ಆಮೇಲೆ ಸಾಮಾನು ಹೊರಗಡೆ ಇಟ್ಟಿದ್ದು. ಇಲ್ಲಾಂದ್ರೆ ಅವ್ರು ಒಳಗಡೆ ಸಾಮಾನು ಹಾಕ್ತೀವಿ ಅಂದ್ರೆ ಎಲ್ಲ ಎತ್ಬಿಟ್ಟು ಅವರೇ ಬಿಸಾಕಿದ್ದು. ಅವ್ರ ಕಡೆಯವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು. ಸರ್, ಇದು ಮಾಲ್ಗಾಳ್ ವಿಲೇಜು, ಸರ್ವೆ ನಂಬರು 14/2. ಇದರಲ್ಲಿ ನಮ್ಮ ಪ್ರಾಧಿಕಾರದ ಜಾಗದಲ್ಲಿ ಸುಮಾರು 2 ಎಕರೆ 16 ಗುಂಟೆ ಜಾಗದಲ್ಲಿ ಅನಧಿಕೃತ ಶೆಡ್ಗಳನ್ನು ಮನೆಗಳನ್ನೆಲ್ಲ ಹಾಕ್ಕೊಂಡು ಅನಧಿಕೃತ ನಿರ್ಮಾಣ ಆಗಿತ್ತು. ಈ ಒಂದು 2 ಡೇಸ್ ಬ್ಯಾಕು ನಮಗೆ ಡಿಮಾಲಿಷನ್ ಆರ್ಡರ್ ಬಂತು ನಮ್ಮ ಮೇಲಾಧಿಕಾರಿಗಳಿಂದ. ಕೂಡಲೇ ಇದನ್ನು ತೆರವುಗೊಳಿಸಿ ಇದನ್ನು ಪ್ರಾಧಿಕಾರದ ಸುಪರ್ದಿಗೆ ಬಡಿಬೇಕಂತ ಈಗ ನಮಗೆ ಆದೇಶ ಬಂತು. ಆದೇಶ ಬಂದ ತಕ್ಷಣವೇ ನಮ್ಮ STF ಸ್ಟಾಫ್ನಿಂದ, ನಮ್ಮ ಇಂಜಿನಿಯರ್ ಸೆಕ್ಷನ್ನಿಂದ, ಆಮೇಲೆ ಲೋಕಲ್ ಪೊಲೀಸ್ ಸ್ಟೇಷನ್ನು ಎಲ್ಲರ ಸಹಕಾರದಿಂದ ಇವತ್ತು ಬೆಳಗ್ಗೆನೇ ತೆರವು ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸುಮಾರು ಒಂದು 20ರಿಂದ 30 ಮನೆ ಆಗುತ್ತೆ. ಇಲ್ಲಿ ಶೆಡ್ಗಳು, ACC ಶೆಡ್ಗಳು, ಒಂದು RCC ಮನೆಗಳು ಒಂದಿಷ್ಟಿದ್ದಾವೆ. ಸುಮಾರು ಟೋಟಲ್ 2 ಎಕರೆ 16 ಗುಂಟೆ ಆಗುತ್ತೆ. ಅಂದಾಜು 100ರಿಂದ 110 ಕೋಟಿ ರೂಪಾಯಿ ಪ್ರಾಪರ್ಟಿ ಇದೆ.